ನಮಸ್ಕಾರ. ಹೈ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಸತ್ಯಕ್ಕಾಗಿ ಹೈ ಗುಲ್ಬರ್ಗ ಯೂಟ್ಯೂಬನ್ನು ಫಾಲೋ ಮಾಡಿ ಮತ್ತು ಚಾನಲನ್ನು ಲೈಕ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಪಕ್ಕದಲ್ಲಿರುವ ಬೆಲ್ಲನ್ನು ಒತ್ತಿ ಹಾಗೂ ಪ್ರತಿಯೊಂದು ಸಂದೇಶವೂ ನಿಮ್ಮದಾಗಿಸಿಕೊಳ್ಳಿ. ಕಲಬುರಗಿಯ ಜಿಲ್ಲಾ ಕೋರ್ಟ್ ಈಗ ಚುನಾವಣೆಯ ಅಬ್ಬರದಲ್ಲಿ ತೇಲಾಡುತ್ತಿದೆ. ಹಗಲು ರಾತ್ರಿ ಎನ್ನದೇ ಕ್ಯಾಂಡಿಡೇಟರ್ಸ್ ಅಡ್ವೊಕೇಟ್ಗಳ ಮನೆಗೆ ಹೋಗುತ್ತಿದ್ದಾರೆ, ಮನೆಗಳಿಗೆ ಸುತ್ತಾಡುತ್ತಿದ್ದಾರೆ, ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ದಿನ ಬೆಳಗಾದರೆ ಸಾಕು ಗಣಿತ ಮುಂದಿಟ್ಟುಕೊಂಡು ಲೆಕ್ಕ ಹಾಕುತ್ತಿದ್ದಾರೆ. ಟಿಫಿನ್ ಸೆಂಟರ್ಗಳು, ಬಾರ್, ರೆಸ್ಟೋರೆಂಟ್ಗಳು ಈಗ ವಕೀಲರ ಸೊತ್ತಾದಂತಾಗಿವೆ. ಇದು ಬುದ್ಧಿವಂತರ ಚುನಾವಣೆ. ಇಲ್ಲಿ ಡಬಲ್ ಟ್ರಿಬಲ್ ಡಿಗ್ರಿ ಮುಗಿಸಿಕೊಂಡು ಜಾತಿ ಭೇದವಿಲ್ಲದೆ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುತ್ತೇವೆ ಅಂತ ಪ್ರಮಾಣ ಮಾಡಿ ಬಂದವರು ಈಗ ತಮ್ಮ ಚುನಾವಣೆ ಬಂದಂತೆ ಜಾತಿ ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಸೀನಿಯರ್ಸ್ಗಳ ಕಚೇರಿಗಳಿಗೆ ಸುತ್ತಾಡುತ್ತಿದ್ದಾರೆ, ಬಂಧು ಬಳಗ ಸಂಬಂಧಗಳನ್ನು ಹುಡುಕುತ್ತಿದ್ದಾರೆ. ಸುಮಾರು ದಿನಗಳಿಂದ ವರ್ಷಗಳಿಂದ ಮಾತನಾಡದವರು ಮಾತನಾಡುತ್ತಿದ್ದಾರೆ. ಹಳಸಿದ ಗೆಳೆತನ ಮರು ಚಿಗುರುತ್ತಿವೆ. ಚುನಾವಣೆ ಮಾತ್ರ ಗುಪ್ತ ಮತದಾನವಿದೆ. ಇದಕ್ಕೆ ದಕ್ಷ ಹಾಗೂ ಪ್ರಾಮಾಣಿಕ ಆಯುಕ್ತರಾಗಿ ಅಥವಾ ರಿಟರ್ನಿಂಗ್ ಆಫೀಸರ್ ಆಗಿ ಅಣವೀರಪ್ಪ ಹಂಡಿಯವರೇ ಅಂತ ಸಾವಿರಾರು ವಕೀಲರು ಅವರ ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಹಂಡಿಯವರನ್ನು ಪ್ರತಿ ಚುನಾವಣೆಗೂ ರಿಟರ್ನಿಂಗ್ ಆಫೀಸರ್ ಆಗಿ ಆಯ್ಕೆ ಮಾಡುತ್ತಾರೆ. ರಿಟರ್ನಿಂಗ್ ಆಫೀಸರ್ ಅಣವೀರಪ್ಪ ಹಂಡಿಯವರ ಚುನಾವಣಾ ನೀತಿ ಹೀಗಿದೆ ನೋಡಿ. ಡೇಟ್ ಆಫ್ ಫೈಲಿಂಗ್ ನಾಮಿನೇಷನ್ 15/4/2025 ಮತ್ತು 16/4/2025. ಡೇಟ್ ಆಫ್ ಸ್ಕೂಟ್ನಿ 17/4/2025. ನಾಮಿನೇಷನ್ ವಿತ್ಡ್ರಾ 19/4/2025. ಡೇಟ್ ಆಫ್ ಎಲೆಕ್ಷನ್ 24/4/2025 ರಂದು ಬೆಳಗ್ಗೆ 8ರಿಂದ 3 ಗಂಟೆಯವರೆಗೂ. ನಂತರ ಕೌಂಟಿಂಗ್ ಶುರುವಾಗುತ್ತದೆ. ಆ ಕೌಂಟಿಂಗನ್ನು ಲೆಕ್ಕ ನಾವು ಮಾಡಲೇಬೇಕು. ಅಭ್ಯರ್ಥಿಗಳ ಪಟ್ಟಿ ಹೀಗಿದೆ ನೋಡಿ. ಅಧ್ಯಕ್ಷ ಗಾದಿಗಾಗಿ ನ್ಯಾಯವಾದಿಗಳ ಹೆಸರು ಹೀಗಿದೆ: ಅರುಂಧತಿ ವಾಯ್, ಅಶೋಕ್ ಮುಲ್ಗೆ, ರಾಜಶೇಖರ್ ರಾಜೇಶ್ವರ್, SV ಪಸಾರ್, ಸೈಯದ್ ಮಸ್ತಾನ್. ಉಪಾಧ್ಯಕ್ಷ ಗಾದಿಗಾಗಿ ಭೀಮಾಶಂಕರ್ ಪೂಜಾರಿ, ದತ್ತರಾಜ್ ಕುಲಕರ್ಣಿ, ಮಹಾಬಲೇಶ್ವರ್, ಸಂಜೀವ್ ಕುಮಾರ್ ಜಂಬಗಾ, ಸಿದ್ಧಲಿಂಗ್ ಮಡಿವಾಳ್. ಹಾಗೆಯೇ ಮಹಿಳಾ ಉಪಾಧ್ಯಕ್ಷರು ಆರತಿ ರಾಠೋಡ್, ಚೂಡಾಮಣಿ ಮಾಲಿ ಪಾಟೀಲ್, ಸರಳಾ ಜಾಗೀರ್ದಾರ್, ಸುರೇಖಾ ಸಂಗಣ್ಣ. ಗೋವು ಪ್ರಧಾನ ಕಾರ್ಯದರ್ಶಿಗಳ ಹುದ್ದೆಗೆ ದೇವನಾಥ್ ಮಾಳ್ಗಿ, ಜನವರಿ ವಿನೋದ್ ಕುಮಾರ್, ಸಿದ್ದರಾಮ್ ವಾಡಿ, ರಮೇಶ್ ರಾಗಿ, SV ಮಠ್. ಜಂಟಿ ಕಾರ್ಯದರ್ಶಿಗೆ ಶಿವಶರಣಪ್ಪ ಕುಂಸಿ, ಸುಧೀರ್ ಗಾಡ್ಗೆ. ಇನ್ನು EC ಮೆಂಬರ್ಸ್ಗಳು, ಖಜಾಂಚಿಗೆ ಹಲವಾರು ಜನ ನಾಮಿನೇಷನ್ ಹಾಕಿದ್ದಾರೆ. ಅವರ ಹೆಸರುಗಳು ನನಗೆ ಸರಿಯಾದಂಥ ಮಾಹಿತಿ ಬಂದಿಲ್ಲ. ಆದರೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಪಟ್ಟಿನಲ್ಲಿ ಪ್ರೆಸಿಡೆಂಟ್ ಅಧ್ಯಕ್ಷ ಗಾದಿಗೆ ಅರುಂಧತಿ ವಾಯ್ ಮೊದಲನೆಯ ಬಾರಿ ಸ್ಪರ್ಧೆ. NGOನಲ್ಲಿ ಕೆಲಸ ಮಾಡಿದ ಸೇವೆ ಇದೆ. ಜನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವರನ್ನು ವೋಟ್ ಹಾಕಬೇಕು ಅಂತ ಅವರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಎರಡನೆಯದು ಅಶೋಕ್ B ಮುಲ್ಗೆ. ಇವರು ಈಗಾಗಲೇ ಉಪಾಧ್ಯಕ್ಷರಾಗಿ ವಕೀಲರ ಜೊತೆ ಒಳ್ಳೆಯ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಅವರ ಸೀನಿಯರ್ ಬಾಬುರಾವ್ ಮಂಗಾಣೆ ಸಾಹೇಬರ ಆಶೀರ್ವಾದ ಹಾಗೂ ಸ್ನೇಹಿತರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಮೂರನೇದಾಗಿ ರಾಜಶೇಖರ್ ರಾಜೇಶ್ವರ್. ಈ ಹಿಂದೆ ಈಗಾಗಲೇ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಇದೆ, ಕೀರ್ತಿ ಇದೆ. ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದಾರೆ. ವಿಧಾನಸೌಧದ ಗೇಟ್ ಓಪನ್ ಆಗಲು ಹಾಗೂ ಕೋರ್ಟ್ ಕ್ಯಾಂಪಸ್ಸಿನಲ್ಲಿ ಆಸ್ಪತ್ರೆಯಾಗಲು ಇವರ ಪಾತ್ರ ಇದೆ ಅನ್ನೋ ಮಾತುಗಳಿವೆ. ಜನರು ನಂಬ್ತಾರೋ ಬಿಡ್ತಾರೋ ವಕೀಲರಿಗೆ ಬಿಟ್ಟದ್ದು. ಮತ್ತು ನಾಲ್ಕನೇದು ಸೈಯದ್ ಮಸ್ತಾನ್. ಇವರು ಈಗಾಗಲೇ 2 ಬಾರಿ ಸೋತಿದ್ದಾರೆ. ಅಧ್ಯಕ್ಷರಾಗಲು ಪ್ರಯತ್ನಿಸಿದ್ದಾರೆ, ಸ್ಪರ್ಧಿಸಿ ಸೋತಿದ್ದಾರೆ. ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳ ಜೊತೆ ಒಳ್ಳೆಯ ಮಾತನಾಡುತ್ತಾರೆ ಮತ್ತು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಸಹಾಯ ಮಾಡುವ ಗುಣವಿದೆ ಅನ್ನೋ ಮಾತುಗಳಿವೆ. ಅದು ಜನರಿಗೆ ಮತದಾರರಿಗೆ SV ಪಸಾರ್. ಇವರ ಬಗ್ಗೆ ಹೇಳಬೇಕಾದ್ರೆ ಇವರ ಹೆಸರು ಕೇಳಿದವರು, ಇವರನ್ನು ನೋಡಿದವರು ಕಡಿಮೆ ಇದ್ದರು. ಇವರದೇ ಆದ ಒಂದು ತಂಡವಿದೆ. LIC ಪ್ರಾಕ್ಟೀಸ್ ಮಾಡುವ ಪ್ರತಿಯೊಬ್ಬ ನ್ಯಾಯವಾದಿಗಳಿಗೂ ಇವರ ಬಗ್ಗೆ ಗೌರವವಿದೆ. ಹಾಗೆಯೇ ಇವರು LIC ಮಾಡುವ ಯುವ ನ್ಯಾಯವಾದಿಗಳಿಗೆ ಸಹಾಯ ಹಸ್ತ ಮಾಡುತ್ತಾರೆ ಅನ್ನೋ ಧ್ವನಿಯೂ ಇದೆ. ಹೀಗಾಗಿ LIC ಟೀಮ್ ಪ್ರತಿಯೊಬ್ಬ ನ್ಯಾಯವಾದಿಗಳಿಗೆ ನೇರವಾಗಿ ಕ್ಯಾಂಡಿಡೇಟ್ಗಿಂತ ಅವರೇ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋ ಪ್ರಚಾರವಂತೂ ಇದೆ. ಇದೇ ಪ್ರಚಾರ ಪಸರ್ಗೆ ಪ್ರಚಲಿತವಾಗಬಹುದೇ? ಬಂಧುಗಳೇ, ಸಾಕಷ್ಟು ಚುನಾವಣೆಗಳನ್ನು ನಾವು ನೋಡಿದ್ದೇವೆ. ಆದರೆ ಬುದ್ಧಿಜೀವಿಗಳ ಚುನಾವಣೆ ನೋಡಲು ಹೋದರೆ ಅಲ್ಲಿ ಹಣ, ಜಾತಿ, ಪಾರ್ಟಿಗಳು ಹೀಗೆ ವಿಭಿನ್ನವಾಗಿ ಭ್ರಷ್ಟಾಚಾರ ಇದೆ ಅನಿಸುತ್ತೆ. ಆದರೆ ಕಲಬುರಗಿಯ ನ್ಯಾಯವಾದಿಗಳ ಚುನಾವಣೆಯಂತೂ
ಅಧ್ಯಕ್ಷ ಗಾದಿಗೆ ಯಾರು ಕುಳಿತುಕೊಳ್ಳುತ್ತಾರೋ ಅವರ ಜವಾಬ್ದಾರಿ ಆಕಾಶಕ್ಕೆ ಏಣಿ ಹಾಕಿದಷ್ಟು ಎತ್ತರಕ್ಕೆ ಇರುತ್ತೆ. ಸಾಮಾನ್ಯವಾಗಿ ಸ್ವಂತ ಕಾರ್ ಹೊಂದಿರಬೇಕು, ಒಳ್ಳೆಯ ಡ್ರೆಸ್ಸಿಂಗ್ ಕೋಡ್ ಇರಬೇಕು, ದುಡ್ಡು ಖರ್ಚು ಮಾಡುವ ಸಾಮರ್ಥ್ಯ ಇರಬೇಕು. ಇವೆಲ್ಲ ಇದ್ದರೂ ಜಾತಿಯ ಬಲವೂ ಇರಬೇಕು. ಇವೆಲ್ಲ ಯಾಕೆ ಬೇಕು ಅಂದ್ಕೊಂಡರೆ ಪ್ರಶ್ನೆಯಂತೂ ಕಾಡುತ್ತೆ. ಕಲಬುರಗಿ ಈಗ ಹೈಕೋರ್ಟ್ ಹೊಂದಿದೆ. ಹಿರಿಯ ಕೋರ್ಟಿನ ನ್ಯಾಯಾಧೀಶರು ಬರುತ್ತಾರೆ. ಹೈಕೋರ್ಟಿನ ನ್ಯಾಯಾಧೀಶರು ಇಲ್ಲಿ ಬರುತ್ತಾರೆ. ಅವರ ಜೊತೆ ಸಾಮಾನ್ಯವಾಗಿ ಆಂಗ್ಲ ಭಾಷೆ ಮಾತನಾಡುವಂತಿರಬೇಕು. ಅವರ ಜೊತೆ ಓಡಾಡಲು ಅಧ್ಯಕ್ಷರಾದವರು ಸ್ವಂತ ಕಾರ್ ಹೊಂದಿರಬೇಕು. ಅವರದೇ ಆದ ಡ್ರೆಸ್ ಕೋಡ್ ಇದ್ದರೆ ಒಳ್ಳೆಯ ಕೆಲಸ ಮಾಡುವ ಹಾಗೂ ಪ್ರತಿಯೊಬ್ಬ ನ್ಯಾಯವಾದಿಗಳ ಜೊತೆ ಒಳ್ಳೆಯ ಸಂಬಂಧವೂ ಹೊಂದಿರಬೇಕು. ಶಾಂತ ಸ್ವಭಾವ ಸಾಕಷ್ಟು ಕೆಲಸ ಮಾಡುತ್ತಾರೆ. ಇಲ್ಲಿ ಮಹಿಳಾ ನ್ಯಾಯವಾದಿಗಳ ಸಂಖ್ಯೆಯೂ ಹೆಚ್ಚು ಇರುವುದರಿಂದ ಅವರ ಸಮಸ್ಯೆಗೂ ಸ್ಪಂದಿಸಬೇಕು. ಹಿರಿಯ ಹಾಗೂ ಕಿರಿಯ ನ್ಯಾಯವಾದಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡಿರಬೇಕು. ಈ ಹಿಂದಿನ ಸಾಕಷ್ಟು ಜನ ಅಧ್ಯಕ್ಷರಾದವರು ಹೋರಾಟದ ಮುಖಾಂತರವೇ ಹೈಕೋರ್ಟ್ ಪಡೆದದ್ದು ಮರೆಯುವಂತಿಲ್ಲ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಧರ್ಮಸಿಂಗರು ಕಲಬುರಗಿ ಬಾರ್ ಸದಸ್ಯರಾಗಿರುವುದರಿಂದ ಅವರದೂ ಕೊಡುಗೆ ಇರುವುದಂತೂ ಸತ್ಯ. KET, ಲೇಬರ್ ಕೋರ್ಟ್, ಫ್ಯಾಮಿಲಿ ಕೋರ್ಟ್, ಕನ್ಸ್ಯೂಮರ್ ಕೋರ್ಟ್ ಹೀಗೆ ಹಲವಾರು ನ್ಯಾಯವಾದಿಗಳ ಸಮಸ್ಯೆಗಳ ಜೊತೆ ಈ ಭಾಗದ ಜನಸಾಮಾನ್ಯರಿಗೂ ಅನುಕೂಲಕರವಾಗಿ ಕೆಲಸವನ್ನು ಮಾಡುವಂತಿರಬೇಕು. ಸಮಸ್ಯೆಗಳಿಗೆ ಸ್ಪಂದಿಸುವ ಸಾಮಾನ್ಯ ಕಾಳಜಿಯೂ ಇರಬೇಕು. ಈಗಾಗಲೇ ಕೋರ್ಟ್ ಅವರನ್ನು ಒಬ್ಬೊಬ್ಬರ ಹೆಸರು ಲೆಕ್ಕ ಹಾಕುತ್ತಿವೆ. ಯಾವ್ಯಾವ ಮತಗಳು ಎಲ್ಲೆಲ್ಲಿ ಹೋಗುತ್ತಿವೆ ಅಂತಲೂ ಲೆಕ್ಕ ಹಾಕುತ್ತಿದ್ದಾರೆ. ದಿನಕ್ಕೊಬ್ಬರಂತೆ ಬೆಳಗಿನ ಜಾವ ಟಿಫಿನ್ ಕೊಟ್ಟು ಕಿರಿಯ ಹಾಗೂ ಆರ್ಥಿಕತೆಯಿಂದ ಹಿಂದೆ ಇರುವ ನ್ಯಾಯವಾದಿಗಳಿಗೆ ಕಳಿಸುತ್ತಿದ್ದಾರೆ. ಇಲ್ಲಿಯ ನ್ಯಾಯವಾದಿಗಳಲ್ಲಿ ಅಧ್ಯಕ್ಷರಾಗುವವರು ಪ್ರತಿಯೊಬ್ಬ ನ್ಯಾಯವಾದಿಗಳಿಗೆ ಭೇಟಿಯಾಗುತ್ತಾರೆ, ಮನೆಗಳಿಗೆ ಹೋಗುತ್ತಾರೆ, ಅವರ ಮನಸ್ಸನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುತ್ತಾರೆ. ಸಾಕಷ್ಟು ಹಣ ಖರ್ಚಾಗುತ್ತೆ. ಇಲ್ಲಿ ಹಣಕ್ಕಿಂತ ಗೆಲ್ಲುವ ಹಠ ಇರೋದಂತೂ ನಿಜ. ಇಲ್ಲಿ ಸ್ನೇಹಿತರು ಸಾಕಷ್ಟು ಕೆಲಸ ಮಾಡಬೇಕು. ದಿನಾಲೂ ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಸ್ನೇಹಿತನ ಗೆಲುವಿಗಾಗಿ ನ್ಯಾಯವಾದಿಗಳಿಗೆ ತಲುಪಬೇಕು. ಸಾಕಷ್ಟು ಜನ ನ್ಯಾಯವಾದಿಗಳು ಬೇರೆ ಬೇರೆ ತಹಸೀಲ್, AC, DC ಕೋರ್ಟ್ಗಳಲ್ಲಿ ತಮ್ಮ ಕೆಲಸ ಮಾಡುತ್ತಿರುತ್ತಾರೆ. ಅವರಿಗೂ ತಲುಪಬೇಕು. ಸಾಕಷ್ಟು ಜನ ಕೇವಲ ಕನ್ಸ್ಯೂಮರ್, KET ಹಾಗೂ ADLR, DDLR ಗಳಲ್ಲಿ ಮಾತ್ರ ಕೆಲಸ ಮಾಡುತ್ತಿರುತ್ತಾರೆ. ಅವರಿಗೂ ತಲುಪಬೇಕು. ಆಗ ಮಾತ್ರ ಗೆಲುವಿನ ಹತ್ತಿರ ಬರಲು ಸಾಧ್ಯ. ಇವರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಲು ಸಾಧ್ಯವಿಲ್ಲ. ಬುದ್ಧಿವಂತ ಮತದಾರರಿರುವುದರಿಂದ ಆತ ಎಲ್ಲೂ ಬಾಯಿ ಬಿಚ್ಚುವುದಿಲ್ಲ. ಚುನಾವಣೆಯಲ್ಲಿ ಗೆದ್ದ ನಂತರವೇ ಜನರಿಗೆ ಗೊತ್ತಾಗಲು ಸಾಧ್ಯ. ಕಲಬುರಗಿ ಕೋರ್ಟಲ್ಲಿ ಕೇವಲ ಅಧ್ಯಕ್ಷ ಗಾದಿಗೆ 2 ಅಥವಾ 3 ಜನ ಸ್ಪರ್ಧಿಸುತ್ತಿದ್ದರು. ಈಗ 5 ಜನ. ಯಾರು ಗೆಲ್ತಾರೆ ಅನ್ನೋದು ನಿಗೂಢವಾಗಿದೆ. ಈಗ ಈ 5 ಜನರಲ್ಲಿ ಎಷ್ಟೇ ಲೆಕ್ಕ ಹಾಕಿದರೂ, ಜಾತಿ ಹಣ ಕೆಲಸ ಮಾಡಿದರೂ ಲೆಕ್ಕ ಮಾತ್ರ ನಿಗೂಢ. ಆ ನಿಗೂಢವೇ ಈಗ ಜನರಿಗೆ